ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ 1 GB ಡಾಟಾ 24 ಗಂಟೆ ನೀವು ಬರಬೇಕಾದ್ರೆ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಚಾಲೆಂಜ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂಥ ಈ ಸೆಟ್ಟಿಂಗನ್ನು ಎಲ್ಲವನ್ನು ನೀವು ಮಾಡಿದ್ದೇ ಹೋದಾದರೆ, ಕೇವಲ 4 ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿದ್ದೆ ಹೋದಾದರೆ ನಿಮ್ಮ ಮೊಬೈಲ್ನ 1 GB ಡಾಟಾ ಯಾವುದೇ ಇರ್ಬೋದು ನಿಮ್ಮದು 24 ಗಂಟೆ ಬರುತ್ತೆ. ನೀವು ಎಷ್ಟೇ ವಿಡಿಯೋ ನೋಡಿ ಅಥವಾ ಏನೇ ಡೌನ್ಲೋಡ್ ಮಾಡಿ ಅಥವಾ 24 ಅವರ್ಸ್ ನೀವು ಯೂಸ್ ಮಾಡಿದರೂ ಕೂಡ ನಿಮ್ಮ 1 GB ಡಾಟಾ ಖಾಲಿ ಆಗೋಲ್ಲ, 24 ಗಂಟೆ ಬರುತ್ತೆ. ನಾನು ನಿಮಗೆ ಚಾಲೆಂಜ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ಬಗ್ಗೆ, ಈ ಟ್ರಿಕ್ ಬಗ್ಗೆ ನಿಮಗೆ ಯಾರು ತಿಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಯುನೀಕ್ ಆದ ಸೆಟ್ಟಿಂಗ್ ಜೊತೆಗೆ ನಿಮಗೆ ಪ್ರತಿಯೊಂದು ಕಂಪನಿಯ ಫೋನಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ನಿಮ್ಮ ಮೊಬೈಲ್ ಡಾಟಾ 1 GB ಡಾಟಾ 24 ಗಂಟೆ ಬರುತ್ತೆ. ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ. ಒಂದು ವೇಳೆ ನಿಮ್ಮ ಮೊಬೈಲ್ ಡಾಟಾ 1 GB ಡಾಟಾ ಅಥವಾ 1.5 GB ಡಾಟಾ ಇರ್ಬೋದು ಬೇಗನೆ ಖಾಲಿ ಆಗ್ತಿದ್ರೆ, ಅಥವಾ ಕೇವಲ ನೀವು ಏನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಖಾಲಿ ಆಗ್ತಿದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮೊದಲಾಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮದು 1 GB ಡಾಟಾ ನೀವು ಯೂಸ್ ಮಾಡ್ತಿದ್ರೆ 1 GB ಅಂತ ಈ ರೀತಿಯಾಗಿ ಕಮೆಂಟ್ ಮಾಡಿ, ಅಥವಾ ನೀವು 2 GB ಡಾಟಾ ಪರ್ ಡೇ ಯೂಸ್ ಮಾಡ್ತಿದ್ರೆ 2 GB ಅಂತ ಹಾಕಿ, ಅಥವಾ 1.5 GB ಯೂಸ್ ಮಾಡ್ತಿದ್ರೆ ಪರ್ ಡೇ 1.5 GB ಅಂತ ಕಮೆಂಟ್ ಮಾಡಿ. ನೀವು ಎಷ್ಟು GB ಡಾಟಾನ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಈ ರೀತಿಯಾಗಿ ಕಮೆಂಟ್ ಮಾಡಿ. ಅದೇ ರೀತಿ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತೀರಿ, ಜಿಯೋ ಇಂಟರ್ನೆಟ್ ಆದರೆ ಜಿಯೋ ಅಂತ ಹಾಕಿ, ಅಥವಾ ಏರ್ಟೆಲ್ ಆದರೆ ಏರ್ಟೆಲ್, BSNL ಆದರೆ BSNL ಅಂತ ನಿಮ್ಮ ಇಂಟರ್ನೆಟ್ಟನ್ನು ನೀವು ಇಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಸೆಂಡ್ ಮಾಡಿ, ತಪ್ಪದೇ ಸೆಂಡ್ ಮಾಡಿ. ಸೊ ಅದೇ ರೀತಿ ಯಾರು ಫಸ್ಟ್ ಟೈಮ್ ಮಾಡ್ತಿದ್ದೀರಿ ಪ್ರತಿಯೊಬ್ಬರು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಬೇಗನೆ ಖಾಲಿ ಆಗ್ತಿದ್ರೆ ನಿಮಗೆ 4 ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗ್ ಬಂದುಬಿಟ್ಟು ವೆರಿ ಯೂಸ್ಫುಲ್ ಆಗುತ್ತೆ. ಈ 4 ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಹೌದು, ನಿಮ್ಮ ಯಾವುದೇ ಕಂಪನಿ ಫೋನ್ ಇರ್ಬೋದು, ನಿಮ್ಮ ಫೋನಲ್ಲಿ ಇದು ವರ್ಕ್ ಆಗುತ್ತೆ. ಜೊತೆಗೆ ನೀವು ಯಾವುದೇ ಸಿಮ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ರು ಕೂಡ ಇದು ವರ್ಕ್ ಆಗುತ್ತೆ. ಈ 4 ಸೆಟ್ಟಿಂಗಲ್ಲಿ 4 ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ನಿಮ್ಮ ಇಂಟರ್ನೆಟ್ ಬಂದುಬಿಟ್ಟು 24 ಗಂಟೆ ಬರುತ್ತೆ. ನೀವು ಎಷ್ಟೇ ಹೆವಿ ಯೂಸ್ ಮಾಡಿ, ಡೌನ್ಲೋಡ್ ಮಾಡಿ, ಮೂವಿ ವಾಚ್ ಮಾಡಿ, ಅಥವಾ ಏನೇ ಡೌನ್ಲೋಡ್ ಮಾಡಿ, ನಿಮಗೆ ಯಾವುದೇ ಕಾರಣಕ್ಕೂ ಗೇಮ್ ಪ್ಲೇ ಮಾಡಿ ನಿಮಗೆ ಡೌನ್ಲೋಡ್ ಆಗಲ್ಲ, ನಿಮ್ಮದು ಡಾಟಾ ಖಾಲಿ ಆಗಲ್ಲ. ಯಾವ ರೀತಿ ನೀವು ಮಾಡಬೇಕಂತ ತಿಳಿಸ್ಕೊಡ್ತೀನಿ. 4ರಲ್ಲಿ 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಫೋಟೋಸ್, ಒಂದನೇ ಸೆಟ್ಟಿಂಗ್ ನೀವು ಫೋಟೋಸ್ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಫೋನಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಪ್ರತಿಯೊಂದು ಫೋನಲ್ಲಿ ಇರುತ್ತೆ. ಹಾಗಾಗಿ ನಾನು ಇದು ಮೊದಲ ಸೆಟ್ಟಿಂಗ್ ಇದರಲ್ಲೇ ಮಾಡಬೇಕಾಗುತ್ತೆ. ಗೂಗಲ್ ಫೋಟೋಸ್ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಕ್ಲಿಕ್ ಮಾಡಿದಾಗ ಇಲ್ಲಿ ಟಾಪಲ್ಲಿ ಒಂದು ಲೋಗೋ ಬರುತ್ತಲ್ಲ, ಆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಫೋಟೋ ಸೆಟ್ಟಿಂಗ್ ಅಂತ ಬರುತ್ತೆ. ಫೋಟೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕಪ್ ಇದೆಯಾ, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಎರಡನೇ ಆಯ್ಕೆ ನೋಡ್ಬೋದು, ಮೊಬೈಲ್ ಡಾಟಾ ಯೂಸೇಜ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಇಲ್ಲಿ ಅನ್ಲಿಮಿಟೆಡ್ ಅಂತಿರುತ್ತೆ. ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಅನ್ಲಿಮಿಟೆಡ್ ಅಂತಿರುತ್ತೆ. ನೋಡ್ಬೋದು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಪ್ರತಿಯೊಂದು ಫೋನಲ್ಲಿ ಕೂಡ ಬಂದಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅನ್ಲಿಮಿಟೆಡ್ ಇದ್ದಾಗ ಏನಾಗುತ್ತೆ, ಸೊ ನೀವು ಯಾವುದೆಲ್ಲ ಒಂದು ಫೋಟೋಸು ವೀಡಿಯೋಸು ನಿಮ್ಮ ಗ್ಯಾಲರಿ ಬರ್ತಿರುತ್ತೆ, ವಾಟ್ಸಪ್ ಮೂಲಕ ಇರ್ಬೋದು, ಅಥವಾ ನೀವು ಫೋಟೋ ಡೈರೆಕ್ಟ್ ಕ್ಯಾಪ್ಚರ್ ಮಾಡಿದ ಫೋಟೋ ಇರ್ಬೋದು, ಅದು ನಿಮ್ಮ ಗ್ಯಾಲರಿ ಬಂದಾಗ ಈ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಏನು ಮಾಡುತ್ತೆ, ಗೂಗಲ್ ಸರ್ವರಿಗೆ ಅಂದರೆ Gmail ID-ಗೆ ನಿಮ್ಮ ಫೋಟೋಸನ್ನು ಅಪ್ಲೋಡ್ ಮಾಡ್ತಿರುತ್ತೆ ಸರ್ವರಿಗೆ. ಆವಾಗ ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ನಿಮ್ಮದು 1 GB ಇದ್ದರೆ 1 GB ಬೇಕಾದರೂ ಖಾಲಿ ಆಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ಪ್ರತಿಯೊಬ್ಬರು 30 MB ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ 30 MB ಕೇವಲ 30 MB ಮಾತ್ರ ಅಪ್ಡೇಟ್ ಆಗುತ್ತೆ. ಸೊ ರಿಮೈನಿಂಗ್ ನಿಮ್ಮದು ಡಾಟಾ ಸೇವ್ ಆಗುತ್ತೆ. ಇದೊಂದು ಇಂಪಾರ್ಟೆಂಟಾಗಿ ಮಾಡ್ಕೋಬೇಕಾಗುತ್ತೆ. ಕೆಲವೊಮ್ಮೆ ನಿಮ್ಮ ಮೊಬೈಲು ನೀವು ಇಂಟರ್ನೆಟ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಡಾಟಾ ಖಾಲಿ ಆಗ್ತಲ್ಲ, ಇದಕ್ಕೆ ಮೇನ್ ರೀಸನ್ ಇದೆ ಅಂತ ಹೇಳ್ಬೋದು. ಗೈಸ್, ಒಂದನೇ ಸೆಟ್ಟಿಂಗ್ ಆದ ನಂತರ ನೀವು ಮಾಡಬೇಕಾಗಿರೋದು ಎರಡನೇ ಸೆಟ್ಟಿಂಗು. ಇದು ಕೂಡ ವೆರಿ ಇಂಪಾರ್ಟೆಂಟು. ಎರಡನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರೋದು ನಿಮ್ಮ ವಾಟ್ಸಪ್ನಲ್ಲಿ. ಸೊ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ವಾಟ್ಸಪ್ಪಲ್ಲಿ ನಿಮ್ಮ ಸೆಟ್ಟಿಂಗ್ ಬಂದ ನಂತರ ಸೆಟ್ಟಿಂಗ್ ಓಪನ್ ಮಾಡಿ, ನಂತರ ಕೆಳಗಿಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ನಿಮ್ಮ ಮೊಬೈಲ್ನಲ್ಲಿ 200 - 300 MB ಪ್ರತಿದಿನ ಖಾಲಿ ಆಗೋಕ್ಕೆ ಇದು ಮೇನ್ ಕಾರಣ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಮೀಡಿಯಾ ಆಟೋ ಡೌನ್ಲೋಡ್ ಅಂಡರಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಇದು ನಿಮ್ದು ಇಲ್ಲಿ ಫುಲ್ ಎಲ್ಲ ಟಿಕ್ ಆಗಿರುತ್ತೆ. ಅಂದರೆ ಫೋಟೋಸು, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ಸು. ಇವಾಗ ಏನಾಗುತ್ತೆ, ನಿಮ್ಮ ಮೊಬೈಲ್ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಗ್ರೂಪಿಗೆ ಜಾಯ್ನ್ ಆಗಿದ್ದರೆ ವಾಟ್ಸಪ್ ಗ್ರೂಪಿಗೆ, ಆ ಗ್ರೂಪಲ್ಲಿ ಹಲವಾರು ಫೋಟೋಸು, ವೀಡಿಯೋಸ್ ಬರ್ತಾ ಇರುತ್ತೆ. ಆವಾಗ ಇದು ನಿಮ್ಮದು ಆನ್ ಇದ್ದರೆ ಏನಾಗುತ್ತೆ, ಆ ಫೋಟೋಸ್ ವೀಡಿಯೋ ಬಂದುಬಿಟ್ಟು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಆವಾಗ ನಿಮ್ಮದು ಪ್ರತಿಯೊಂದು ವೀಡಿಯೋ ಡೌನ್ಲೋಡ್ ಆಗ್ತಿದ್ರೆ ನಿಮ್ಮ ಇಂಟರ್ನೆಟ್ ಎಷ್ಟು ಖಾಲಿ ಆಗೋದು ಅಂತ ನೀವು ಅಬ್ಸರ್ವ್ ಮಾಡಿ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇದನ್ನು ಈ ರೀತಿಯಾಗಿ ಆಫ್ ಮಾಡಬೇಕಾಗುತ್ತೆ, ಓಕೆ ಮಾಡಬೇಕಾಗುತ್ತೆ. ನಂತರ ಎರಡನೇ ಆಯ್ಕೆ ಕೂಡ ಇಲ್ಲಿ ಈ ರೀತಿಯಾಗಿ ಆಫ್ ಮಾಡಬೇಕಾಗುತ್ತೆ ಎಲ್ಲವನ್ನು. ನಂತರ ರೀತಿ ಓಕೆ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ವಾಟ್ಸಪ್ನಲ್ಲಿ
ಎಷ್ಟೇ ಒಂದು ಫೋಟೋಸ್ ಇರ್ಬೋದು, ವೀಡಿಯೋಸ್ ಬಂದರೂ ಕೂಡ ಅದು ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಲ್ಲ. ನೀವು ಬೇಕಿದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಅದು ಡೌನ್ಲೋಡ್ ಆಗಲ್ಲ. ಇದರಿಂದ ನಿಮಗೆ ಅನ್ನೆಸರಿಯಾಗಿ ನಿಮ್ಮ ಗ್ಯಾಲರಿ ಫುಲ್ ಆಗಲ್ಲ. ಎರಡನೇದಾಗಿ ನಿಮ್ಗೆ ಇಲ್ಲಿ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ. ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೊಂದು ಆಫ್ ಮಾಡಿ. ಈ 2 ಸೆಟ್ಟಿಂಗ್ ಆದ ನಂತರ 3 ಮತ್ತು 4 ಸೆಟ್ಟಿಂಗ್ ಕೂಡ ವೆರಿ ಇಂಪಾರ್ಟೆಂಟು. ಇವು 2 ಸೆಟ್ಟಿಂಗ್ ಮಾಡಿದಾಗ ನಿಮ್ಮದು 50% ಇಂಟರ್ನೆಟ್ ಸೇವ್ ಆಗುತ್ತೆ. ಇನ್ನು 3ನೇ ಮತ್ತು 4ನೇ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. 3ನೇ ಸೆಟ್ಟಿಂಗ್ ನೀವು ಮಾಡಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ 2ನೇ ಆಯ್ಕೆ ನೋಡ್ಬೋದು, ನೆಟ್ವರ್ಕ್ ಪ್ರಿಫರೆನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಸೆಟ್ಟಿಂಗು. ಇಲ್ಲಿ ನಿಮ್ದು ಏನಾಗುತ್ತೆ ಅಂತ ಹೇಳಿದ್ರೆ ಆಟೋ ಅಪ್ಡೇಟ್ ಆ್ಯಪ್ಸು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ಅಂದರೆ ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆ್ಯಂಡ್ ಮೊಬೈಲ್ ಡಾಟಾ ಇರುತ್ತೆ, ಇದು ನಿಮ್ಗೆ ಸೆಲೆಕ್ಟ್ ಆಗಿರುತ್ತೆ. ನೀವು ಏನು ಮಾಡಬೇಕಂತ ಹೇಳಿದ್ರೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಆಯ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಕ್ಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮದಲ್ಲಿ ಆಟೋ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿದ್ದರೆ ನಿಮ್ಮದು ಮೊಬೈಲಲ್ಲಿ ಒಂದು 100 ಅಪ್ಲಿಕೇಶನ್ ಇದ್ದರೆ ಪ್ರತಿದಿನ ಒಂದು 50 ಅಪ್ಲಿಕೇಶನ್ ಅದರಲ್ಲಿ ಅಪ್ಡೇಟ್ ಬರ್ತಿರುತ್ತೆ, ಒಂದು 25-30 ಅಪ್ಲಿಕೇಶನ್ ಅಪ್ಡೇಟ್ ಬರ್ತಿರುತ್ತೆ. ಆವಾಗ ನಿಮ್ಮದು 200 - 300 MB ಅಪ್ಡೇಟ್ ಆಗೋಕ್ಕೆ ಖಾಲಿ ಆಗುತ್ತೆ. ಇದರಿಂದ ನಿಮ್ಮ 1 GB ಡಾಟಾ ಬೇಗನೆ ಖಾಲಿ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಆಟೋ ಅಪ್ಲಿಕೇಶನ್ ಅಪ್ಡೇಟ್ ಆಗಲ್ಲ. ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗುತ್ತೆ. ಹಾಗಾಗಿ 3ನೇ ಸೆಟ್ಟಿಂಗ್ ಇಂಪಾರ್ಟೆಂಟಾಗಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆ ಇವಾಗ 1, 2, 3 ಸೆಟ್ಟಿಂಗ್ ತಿಳಿಸ್ಕೊಟ್ಟೆ. ಈ 3 ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಈ 3 ಸೆಟ್ಟಿಂಗ್ ಆದ ನಂತರ ನೀವು 4ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿದ್ದಾಗಲೇ 4ನೇ ಸೆಟ್ಟಿಂಗ್ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಬೇಗನೆ ಖಾಲಿ ಆಗೋಕ್ಕೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಇದಕ್ಕೆ ಮೇನ್ ಕಾರಣ. ಹೌದು, ನೀವು ಯಾವುದೆಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರಿ ಮೊಬೈಲಲ್ಲಿ, ಈ ಅಪ್ಲಿಕೇಶನಿಂದಲೇ ನಿಮ್ಮ ಇಂಟರ್ನೆಟ್ ಖಾಲಿ ಆಗುತ್ತೆ. ಯಾಕಂದರೆ ಅವು ಡಾಟಾನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಇವಾಗ ನೀವು ಮಾಡಬೇಕಾಗಿರೋದು ಅಂಥ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಮಾಡಬೇಕು. ಅಂದರೆ ಇಂಟರ್ನೆಟ್ ಕನ್ಸ್ಯೂಮ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಆವಾಗ ನಿಮ್ಮ ಡಾಟಾ ಇನ್ನೂ ಸೇವ್ ಆಗುತ್ತೆ. ಈ 4 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 4ನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಂತ ಹೇಳಿದ್ರೆ ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇದು ಅಪ್ಲಿಕೇಶನ್ ಚಿಕ್ಕ ಆದರೂ ಕೂಡ ನಿಮಗೆ ತುಂಬ ಬೆನಿಫಿಟ್ ಇದೆ. ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಗಲ್ ಅಪ್ಲಿಕೇಶನ್ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನೀವು ಇಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ಇಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಯಾವುದೆಲ್ಲ ಅಪ್ಲಿಕೇಶನ್ ಇಂಟರ್ನೆಟ್ ಬೇಕಾಗಿಲ್ಲ ಅಂಥ ಅಪ್ಲಿಕೇಶನ್ಗಳನ್ನು ಈ ರೀತಿಯಾಗಿ ನೀವು ಬ್ಲಾಕ್ ಮಾಡ್ತಾ ಬರಬೇಕಾಗುತ್ತೆ. ನೋಡ್ಬೋದು ವೈಫೈ ಮತ್ತು ಮೊಬೈಲ್ ಡಾಟಾ ಬಟನ್ ಇದೆಯಲ್ಲ, ಅದ್ರ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡ್ತಿದ್ದಾಗಲೇ ಅದು ಈ ರೀತಿಯಾಗಿ ಡಾಟಾ ಮತ್ತು ವೈಫೈಯನ್ನು ಆಫ್ ಮಾಡುತ್ತೆ. ಅಂದರೆ ಈ ಅಪ್ಲಿಕೇಶನ್ಗಳಿಗೆ ಇಂಟರ್ನೆಟ್ ಆವಾಗ ಸಪ್ಲೈ ಆಗಲ್ಲ. ಇಂಟರ್ನೆಟ್ ಸಪ್ಲೈ ಆಗಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಇಂಟರ್ನೆಟನ್ನು ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗುತ್ತೆ. ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ಈ ಅಪ್ಲಿಕೇಶನ್ಗಳನ್ನ ಯಾವುದರಲ್ಲಿ ನಿಮಗೆ ಇಲ್ಲಿ ಇಂಟರ್ನೆಟ್ ಅಗತ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂಥ ಎಲ್ಲ ಅಪ್ಲಿಕೇಶನ್ಗಳನ್ನ ಈ ರೀತಿಯಾಗಿ ನೀವು ಇಲ್ಲಿ ಬ್ಲಾಕ್ ಮಾಡ್ತಾ ಬರಬೇಕಾಗುತ್ತೆ. ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನೂ ಕೂಡ ಈ ರೀತಿಯಾಗಿ ಬ್ಲಾಕ್ ಮಾಡ್ತಾ ಬರಬೇಕಾಗುತ್ತೆ. ಇದನ್ನು ನೀವು ಯಾವುದೆಲ್ಲ ಅಪ್ಲಿಕೇಶನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಯಾವುದೆಲ್ಲ ಅಪ್ಲಿಕೇಶನ್ ನೀವು ಯೂಸ್ ಮಾಡಲ್ಲ ಅಂಥ ಎಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ. ಯಾವಾಗ ನಿಮ್ಗೆ ಯೂಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆವಾಗ ನೀವು ಬೇಕಿದ್ರೆ ಅಲೋ ಮಾಡ್ಕೋಬೋದು. ಈ ರೀತಿ ಮಾಡಿದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಇಂಟರ್ನೆಟ್ ಡಾಟಾ ಬಂದುಬಿಟ್ಟು ಕನ್ಸ್ಯೂಮ್ ಮಾಡಲ್ಲ. ಈ ಅಪ್ಲಿಕೇಶನ್ನು ಎಲ್ಲ ಅಪ್ಲಿಕೇಶನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಈ ಅಪ್ಲಿಕೇಶನ್ ಅದನ್ನು ಬ್ಲಾಕ್ ಮಾಡಿರುತ್ತೆ. ಸೊ ಆವಾಗ ನಿಮಗೆ ಇಂಟರ್ನೆಟ್ ಕೂಡ ನಿಮಗೆ ಸೇವ್ ಆಗುತ್ತೆ. ಈ ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.